ಇನ್ನು ಮುಸ್ಲಿಂ ಮುಖಂಡರ ಮೇಲೆ ಹಗೆಯನ್ನ ಸಾಧಿಸಲಾಗ್ತಿದೆ ಅನ್ನುವಂತ ಆರೋಪ ಕಾಂಗ್ರೆಸ್ ಪಾಳೆಯದಲ್ಲಿ ಈಗಾಗಲೇ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಬೆನ್ನಲ್ಲೇ ಹೈಕಮಾಂಡ್ಗೆ ಮುಸ್ಲಿಂ ಮುಖಂಡರು ಪತ್ರವೊಂದನ್ನ ಕೂಡ ಬರೆದಿದ್ದಾರೆ. ಇದಕ್ಕೆ ಖುದ್ದು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಿಸ್ತು ಎಲ್ಲರಿಗೂ ಒಂದೇ, ಯಾರು ಇಲ್ಲಿ ಹಗೆಯನ್ನ ಸಾಧಿಸ್ತಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದು. ಪಕ್ಷದಲ್ಲಿರುವಂತಹ ಪ್ರತಿಯೊಬ್ಬರು ಶಿಸ್ತನ್ನು ಅಳವಡಿಸಿಕೊಳ್ಬೇಕು ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಈ ಮೂಲಕ ಹಗೆ ಸಾಧಿಸಲಾಗ್ತಿದೆ ಅಂತ ಆರೋಪ ಮಾಡಿದವರಿಗೆ ಠಕ್ಕರ್ ಕೊಟ್ಟಿದ್ದಾರೆ. ಯಾರು ಮಾಡ್ತಾ ಇಲ್ಲ, ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೆ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ, ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೆ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ, ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೆ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ, ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೆ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದು ಪ್ರೊಸೀಜರ್ ಇದೆ, ಅದನ್ನು ಫಾಲೋ ಮಾಡಿಕೊಂಡು ಆಮೇಲೆ ಕ್ರಮ ತಗೊಳ್ಬೇಕಾಗಿತ್ತು. ಏಕಾಏಕಿ ಸ್ಥಾನದಿಂದ ಕೆಳಗಿಳಿಸಿದ್ದು ಸರಿ ಅಲ್ಲ ಅಂತ ಇಂಡೈರೆಕ್ಟ್ ಆಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಜಮೀರ್ ಅಹ್ಮದ್ ಖಾನ್ ಅವರು. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ಅವರು ಒಂದು ಶಿಸ್ತಿದೆ, ಶಿಸ್ತಿನ ಸಿಪಾಯಿಗಳಾಗಿರ್ಬೇಕು ಎಲ್ಲರೂ ಅಂತ ಹೇಳಿ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬಣಗಳ ವಾಗ್ಯುದ್ಧಕ್ಕೆ ಸಾಕ್ಷಿ ಆಗ್ತಾ ಇರೋದೀಗ ಕಾಂಗ್ರೆಸ್ ಪಾಳೆಯ. ಖಂಡಿತವಾಗ್ಲೂ ಪ್ರಜ್ವಲ, ಪ್ರಮುಖವಾಗಿ ಜಮೀರ್ ಪರವಾಗಿ ಮುಸ್ಲಿಂ ಧರ್ಮಗುರುಗಳು ಅಖಾಡಕ್ಕೆ ಇಳಿರ್ತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ಗೆ ಪತ್ರವನ್ನ ಬರೆದು ಜಮೀರ್ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಬಾರ್ದು, ಜೊತೆಗೆ ಅಲ್ಪಸಂಖ್ಯಾತ ಮುಖಂಡರ ಮೇಲೆ ಏನ್ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅದನ್ನ ಹಿಂಪಡಿಬೇಕು, ಇಲ್ಲದಿದ್ರೆ ಇಡೀ ಒಂದು ಸಮುದಾಯ ಬೇರೆ ದಾರಿ ನೋಡ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಸಮುದಾಯದ ಮುಖಂಡರುಗಳು ಹಾಗೆ ಮೌಲ್ವಿಗಳು ರವಾನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಜಮೀರ್ ಅಹಮದ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಮುಸ್ಲಿಂ ಧರ್ಮಗುರುಗಳು ಏನೊಂದು ಪತ್ರವನ್ನ ಬರೆದು ಹೈಕಮಾಂಡ್ಗೆ ಒತ್ತಾಯವನ್ನ ಮಾಡಿದ್ದಾರೆ, ಅದನ್ನ ಅವರ ಬಳಿನೇ ಪ್ರಶ್ನೆ ಮಾಡಬೇಕು ಅನ್ನೊಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಅಬ್ದುಲ್ ಜಬ್ಬಾರ್ ಹಾಗೆ ನಜೀರ್ ಅಹಮದ್ ವಿರುದ್ಧ ಏನು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅದರ ಬಗ್ಗೆನೂ ಕೂಡ ಅವರು ತೀವ್ರವಾದಂತಹ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆಂದ್ರೆ ಹಿರಿಯ ಮುಖಂಡರುಗಳಿರ್ತಕ್ಕಂಥವ್ರು ಇಂಥವ್ರ ಮೇಲೆ ಕ್ರಮ ಜರುಗಿಸತಕ್ಕಂಥ ಮುಂಚೆ ಏನಾದ್ರೂ ಒಂದು ಪತ್ರವನ್ನ ಬರೆದು ಅಥವಾ ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಪಡೆದುಕೊಳ್ಬೇಕಾಗಿತ್ತು. ಆದ್ರೆ ಈ ರೀತಿ ಏಕಾಏಕಿ ಅವರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಇದು ಸತೀಶ್ ಜಾರಕಿಹೊಳಿ ಸೇರಿದಂತೆ ಪಕ್ಷದ ಹಲವಾರು ಮುಖಂಡರ ಅಭಿಪ್ರಾಯವೂ ಕೂಡ ಆಗಿದೆ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಈ ಮೂಲಕವಾಗಿ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಸುರ್ಜೇವಾಲಾ ಅವರು ಏನಿದ್ದಾರೆ ಅವರ ವಿರುದ್ಧವಾಗಿ ಪರೋಕ್ಷವಾಗಿ ಜಮೀರ್ ಅಹಮದ್ ಅವರು ಅಸಮಾಧಾನವನ್ನ ಇಲ್ಲಿ ಹೊರ ಹಾಕಿರ್ತಕ್ಕಂಥದ್ದು. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೂಡ ಜಮೀರ್ ಅಹಮದ್ ಹಾಗೆ ಮುಸ್ಲಿಂ ಮುಖಂಡರಿಗೆ ಒಂದು ಲೆಟರ್ ಅನ್ನ ಬರೆದಿದ್ರೆ ಅದಕ್ಕೆ ಕೌಂಟರ್ ಕೊಡ್ತಕ್ಕಂಥ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಪಕ್ಷದ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಒಂದೇ ನಿಯಮ ಇರುತ್ತೆ, ನಾವು ಯಾರ ವಿರುದ್ಧನೂ ಕೂಡ ಹಗೆಯನ್ನ ಸಾಧಿಸ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆ ಮೂಲಕ ಯಾರು ಒಂದು ಪಕ್ಷದ ಒಂದು ಕ್ರಮದ ವಿರುದ್ಧ ಲೆಟರ್ ಅನ್ನ ಬರೆದಿದ್ರು ಹಾಗೆ ಯಾರು ಪಕ್ಷದ ಒಂದು ಕ್ರಮದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅವ್ರಿಗೆ ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ಮೌನದ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಸದ್ಯ ಸಿದ್ದರಾಮಯ್ಯನವರು ಈ ಕ್ಷಣಕ್ಕೆ ಮೌನವಾಗಿದ್ರು ಕೂಡ ಮುಂದೆ ಅವರು ಸಮಯ ಬಂದಾಗ ಖಂಡಿತವಾಗ್ಲೂ ಮಾತನಾಡ್ತಾರೆ ಅನ್ನೊಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ಮೂಲಕ ಸಿದ್ದರಾಮಯ್ಯನವರನ್ನ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಕಟ್ಟಿ ಹಾಕಿದ್ದಾರೆ ಅನ್ನೊಂದು ವಿಚಾರಗಳೇನು ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಅವರು ಪರೋಕ್ಷವಾಗಿ ಮಾತನಾಡಿರ್ತಕ್ಕಂಥದ್ದು. ಸದ್ಯ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಅವರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಮುಂದಿನ ಪರಿಣಾಮಗಳು ಕೂಡ ಇರುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳು ಸದ್ಯಕ್ಕೆ ಇರತಕ್ಕಂಥದ್ದು. ಸದ್ಯ ಈಗ ಮುಸ್ಲಿಂ ಮುಖಂಡರುಗಳಲ್ಲಿ ಏನೊಂದು ಬಣ ಬಡಿದಾಟ ನಡೀತಾ ಇದೆ, ಇದಕ್ಕೆ ಹೈಕಮಾಂಡ್ ಇನ್ನೂ ಕೂಡ ಮಧ್ಯಸ್ಥಕ್ಕಂಥ ಒಂದು ಕೆಲಸವನ್ನ ಮಾಡಿಲ್ಲ. ಈಗ ಉಚ್ಚಾಟನೆ ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಹಾಗೆ ನಸೀರ್ ಅಹಮದ್ ಅವರ ಮೇಲೆ ಇರ್ತಕ್ಕಂಥ ಕ್ರಮವನ್ನ ಹಿಂಪಡೆದುಕೊಳ್ಳಬೇಕು ಅನ್ನೋ ಆಗ್ರಹಗಳೇ ಹೆಚ್ಚಾಗ್ತಾ ಇದೆ. ಜೊತೆಗೆ ಮುಸ್ಲಿಂ ಸಮುದಾಯದ ಒಂದು ಧರ್ಮಗುರುಗಳೇನಿದ್ದಾರೆ ಇವರು ಹೈಕಮಾಂಡ್ಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಸದ್ಯ ತಣ್ಣಗಾಗಿದೆ. ಇದುವರೆಗೂ ಜಮೀರ್ ವಿರುದ್ಧ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಒಂದು ವೇಳೆ ಏನಾದ್ರೂ ಜಮೀರ್ ವಿಚಾರದಲ್ಲಿ ಏನಾದ್ರೂ ಆ ಒಂದು ಕಠಿಣ ಕ್ರಮಕ್ಕೆ ಏನಾದ್ರೂ ಮುಂದಾದ್ರೆ ಆಗ ಮುಸ್ಲಿಂ ಧರ್ಮಗುರುಗಳು ಮಾತ್ರವಲ್ಲ ಇಡೀ ಸಮುದಾಯ ತಿರುಗಿ ಬಿಡಬಹುದು ಅನ್ನೋ ಆತಂಕನೂ ಕೂಡ ಇರ್ತಕ್ಕಂಥದ್ದು. ರೈಟ್ ಆನಂದ್, ಹಾಗೆ ಹೋಲ್ಡ್ ಅಲ್ಲಿ ನಿಮ್ಮಿಂದ ಮತ್ತಷ್ಟು ಡೀಟೇಲ್ಸ್ ನಾನು ಪಡ್ಕೊಳ್ತೀನಿ. ನಾವು ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇರೋದು ಎಚ್ ಡಿ ಕುಮಾರಸ್ವಾಮಿ ಜೊತೆಯಲ್ಲಿ ನಾನ್ ಯಾಕೆ ಹೋಗ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್. ನಾನು ಜೆಡಿಎಸ್ಗೆ ಹೋಗ್ತೀನಿ ಅನ್ನುವಂಥದ್ದೆಲ್ಲ ಊಹಾಪೋಹ ಸುದ್ದಿ ಅಂತ ಮಾತನಾಡಿದ್ದಾರೆ. ನನಗೆ ಕಾಂಗ್ರೆಸ್ ಯಾವ ರೀತಿನೂ ಏನೂ ಕಡಿಮೆ ಮಾಡಿಲ್ಲ ಅಂತ ಬೆಂಗಳೂರಲ್ಲಿ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ ಕೊಟ್ಟಿದ್ದು. 2018ರಲ್ಲಿ ಕೊಯ್ಲೇಷನ್ ಗವರ್ಮೆಂಟ್ ಇದ್ದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಕೂಡ ನಾನು ಸಚಿವ ಆಗಿದ್ದೆ. ಆ ಟೈಮಲ್ಲೇ ಪಕ್ಷ ನನ್ನನ್ನು ಮಂತ್ರಿ ಮಾಡಿ 5 ಖಾತೆ ಕೊಟ್ಟಿದ್ರು.
ಆಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಿರೀಕ್ಷೆ ಕೂಡ ಇಟ್ಟಿರಲಿಲ್ಲ. ಬಟ್ 5 ಖಾತೆಯನ್ನು ಕೊಟ್ಟಿದ್ರು. 2023ರಲ್ಲಿ 4 ಖಾತೆ ಕೊಟ್ಟಿದ್ದಾರೆ. ನನಗೆ ಕಾಂಗ್ರೆಸ್ ಪಕ್ಷ ಏನೂ ಕಡಿಮೆ ಮಾಡಿಲ್ಲ, ಹಾಗಾಗಿ ನಾನು JDS ಕಡೆಗೆ ಹೋಗೋದೆಲ್ಲ ಊಹಾಪೋಹದ ಸುದ್ದಿ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಮಾತನಾಡಿದ್ದಾರೆ. ಈ ದಾವಣಗೆರೆ ಬೈ ಎಲೆಕ್ಷನ್ ಎಫೆಕ್ಟ್ ಅಲ್ಲಿ ಅನೇಕ ಮುಸ್ಲಿಂ ನಾಯಕರ ತಲೆದಂಡ ಸಾಲಾಗಾಯ್ತಲ್ಲ, ಅವಾಗ ನೆಕ್ಸ್ಟ್ ಟಾರ್ಗೆಟ್ ಜಮೀರ್ ಅಹ್ಮದ್ ಖಾನ್ ಅವರು. ಬಿಕಾಸ್ ಅವರು ಪ್ರಚಾರದಲ್ಲೆಲ್ಲ ಸರಿಯಾಗಿ ಭಾಗಿಯಾಗಲಿಲ್ಲ ಅನ್ನೋ ಮಾತೆಲ್ಲ ಕೇಳಿ ಬಂದಂತ ಸಂದರ್ಭ ಪ್ಲಾನ್ ಬಿ ಅಂತ ಅವರು JDS ಕಡೆಗೆ ಮುಖ ಮಾಡ್ತಾರೆ ಅನ್ನುವಂಥ ವಿಚಾರ ಚರ್ಚೆ ಆಗಿತ್ತು. ಈಗ ಅದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಜಮೀರ್ ಅಹ್ಮದ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನನ್ಗೆ ಏನ್ ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017 ಕಾಂಗ್ರೆಸ್ ಬಂದೆ. ನನ್ನ 2018 ಸಮ್ಮಿಶ್ರ ಸರ್ಕಾರ, ಅದನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅದನ್ನ ನಾನು ಮಂತ್ರಿ ಮಾಡ್ತಾ ಅಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ್ದೂ ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನ್ಗೆ ಮಂತ್ರಿ ಮಾಡ್ಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳಲ್ಲಿ ನಾನು ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮಂತ್ರಿ ಆಗಿದೆ. ಯಾವ ಖಾತೆ ಕೊಟ್ಟಿದ್ರು ನನಗೆ? ವಫ್, ಹಜ್ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷ ನಾನು ನಿರೀಕ್ಷೆ ಇಟ್ಟಿಲ್ಲ. 5 ಖಾತೆ ಕೊಟ್ಟಿದ್ರು. ಫುಡ್ ಅಂಡ್ ಸಿವಿಲ್ ಸಪ್ಲೈ, ಕನ್ಸ್ಯೂಮರ್ ಅಫೇರ್ಸ್, ಮೈನಾರಿಟಿ, ಹಜ್, ವಫ್ ಕೊಟ್ಟಿದ್ರು. ತಿರ್ಗಾ 2023ರಲ್ಲಿ ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನೇಳಿ ಏನ್ ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ? ನನ್ನ ಜನತಾದಳ ಹೋಗಕ್ಕೆ ನಾನು ನಿರೀಕ್ಷೆನೇ ಇಟ್ಟಿಲ್ಲ. ಇದಕ್ಕೆ ನನ್ಗಿಂತ ಸೀನಿಯರ್ ಇದ್ರು ಬಹಳ ಜನ ನನ್ಗಿಂತ ಸೀನಿಯರ್ ಇದ್ರು. 2018 ನಾನು ಮಂತ್ರಿ ಮಾಡುವಾಗ ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವ್ರು 5 ಬಾರಿ ಗೆದ್ದಿದ್ರು, ಮನೆ ಹಾರೀಸ್ ಅವರು 3-4 ಬಾರಿ ಗೆದ್ದಿದ್ರು. ಅವ್ರಿಗೆಲ್ಲ ಇಟ್ಕೊಂಡು ನನ್ ಮಾಡ್ಬೇಕಾದ್ರೆ ಅವ್ರ ಜೊತೆ ನಾನೇನಿಕ್ರಿ ಮಾತಾಡ್ಲಿ? ಹೂವಾ ಸುದ್ದಿ. ನಾನು ಹೇಳ್ತಲ್ಲ, ಪಕ್ಷ ಏನ್ ಕಡಿಮೆ ಮಾಡಿದೆ ನನ್ಗೆ? ಈಗ ಪಕ್ಷ ನನ್ಗೆ ಏನ್ ಕಡಿಮೆ ಮಾಡಿದೆ? ಈಗ ಪಕ್ಷ ನನ್ಗೆ ಏನಾದ್ರು ಕಡಿಮೆ ಮಾಡಿರ್ಬೇಕು ತಾನೆ? ನನ್ಗೆ 2 ಸತಿ ಮಂತ್ರಿ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಏನ್ ಬೇಕು? ಅದಕ್ಕಿಂತ ಹೆಚ್ಚಾಗಿ